ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತದ ನವೋದ್ಯಮ ಕ್ಷೇತ್ರದಲ್ಲಿ ಪ್ರಸಕ್ತ ವರ್ಷದ ಮೊದಲ 3 ತಿಂಗಳ ಅವಧಿಯಲ್ಲಿ ಬೆಂಗಳೂರು ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. 2026 ಜನವರಿಯಿಂದ ಮಾರ್ಚ್ ಅಂತ್ಯದವರೆಗೆ 89 ಒಪ್ಪಂದಗಳ ಮೂಲಕ 7,747 ಕೋಟಿ ರೂಪಾಯಿ ರಾಜ್ಯದಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಗಳ ನಿಗಮ ಕೆಎಸ್ಡಿಎಲ್ 2025-26ನೇ ಆರ್ಥಿಕ ವರ್ಷದಲ್ಲಿ 2,016 ಕೋಟಿ ರೂಪಾಯಿ ವಹಿವಾಟು ದಾಖಲಿಸಿ 506 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಸಂಸ್ಥೆಯ ವಹಿವಾಟನ್ನು ಮತ್ತಷ್ಟು ದಾಖಲೆ ಮಟ್ಟಕ್ಕೆ ಕೊಂಡೊಯ್ಯಲು ವಿಜಯಪುರದಲ್ಲಿ 50 ಎಕರೆ ನೂತನ ಉತ್ಪಾದನಾ ಘಟಕ ಆರಂಭವಾಗಲಿದ್ದು 229 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಕೆಗೆ ಗಂಧದ ಎಣ್ಣೆಯೇ ಮೂಲವಸ್ತು. ಕೆಎಸ್ಡಿಎಲ್ ರೈತರೊಂದಿಗೆ ಗ್ರೋ ಮೋರ್ ಸ್ಯಾಂಡಲ್ ಕಾರ್ಯಕ್ರಮ ರೂಪಿಸಿದೆ. 10 ವರ್ಷಗಳಲ್ಲಿ 10,000 ಎಕರೆಯಲ್ಲಿ ಗಂಧದ ನೆಡುತೋಪು ಬೆಳೆಸಲಾಗುವುದು. ರೈತರಿಗೆ ಪ್ರತಿ ಗಿಡಕ್ಕೆ 3 ವರ್ಷಗಳಿಗೆ 500 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುವುದು ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿ 2023-24, 2024-25 ಮತ್ತು 2025-26ನೇ ಸಾಲಿನ ಗೌರವ ಪ್ರಶಸ್ತಿಗೆ ನಾಡಿನ ಹಿರಿಯ 6 ಕಲಾಸಾಧಕರನ್ನು ಆಯ್ಕೆ ಮಾಡಿದೆ. ಅಕಾಡೆಮಿ ಅಧ್ಯಕ್ಷ ಪಸ ಕುಮಾರ್ ಬೆಂಗಳೂರಿನಲ್ಲಿ ಆಯ್ಕೆಯಾದ ಕಲಾವಿದರ ಪಟ್ಟಿ ಬಿಡುಗಡೆ ಮಾಡಿದರು. ಹೆಸರಾಂತ ಕಲಾವಿದರಾದ ಶಶಿಕಲಾ ಹೂಗಾರ್, ಸಿ ಚಿಕ್ಕಣ್ಣ, ಬಿಎಸ್ ದೇಸಾಯಿ, ಕೆಸಿಎಸ್ ಪ್ರಸನ್ನ, ಎಂಜಿ ದೊಡ್ಡಮನಿ ಹಾಗೂ ಬಾಬು ಜತ್ಕರ್ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿ 50,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. 25,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡ ವರ್ಣಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಗೋಕರ್ಣದ ಹೆಸರಾಂತ ಕಲಾವಿದ ಹಾಗೂ ಕಾವಿ ಕಲೆ ಪರಿಣಿತ ರವಿ ಗುನಗ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಗುರುತಿಸಿಕೊಟ್ಟಂತ ನಮ್ಮ ಅಕಾಡೆಮಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಕಾವ್ಯ ಆರ್ಟಿ ಕೊಟ್ಟ ಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಂಪು ಮಣ್ಣು ಬರ್ತದೆ, ಚೀರಿ ಮಣ್ಣು, ಆ ಮಣ್ಣಿಂದ ಮತ್ತೆ ಜಾಜು ಬಣ್ಣ, ಸುಣ್ಣದಿಂದ ಮಾಡುವಂತ ಕಲೆ ಇದು. ಗೋವಾ ಬೌಂಡ್ರಿಯಿಂದ ಕೇರಳದ ಕಾಸರಗೋಡುವರೆಗಿದೆ. ಇದು ಮೂಲತಃ ಈ ಸಾರಸ್ವತರು ಈ ಕಡೆ ಬಂದಾಗ ಗೋವಾದಿಂದ ಈ ಕಲೆಯನ್ನು ತಂದ್ರು. ದೇವಸ್ಥಾನಗಳಿಗೆ, ಅಂತಂತ ಮನೆಗಳಿಗೆ, ಸಮುದಾಯ ಭವನಗಳಿಗೆ ಆಗಿನ ಕಾಲ ಅಂದ್ರೆ 450 ವರ್ಷದ ಇತಿಹಾಸ ಇದಕ್ಕೆ. ದೇಶ್ ಭಂಡಾರಿ ಅಂತ ಹೇಳಿ ಕಾವ್ಯ ಆರ್ಟ್ ಅನ್ನ ಮಾಟಗಾರ್ ಫ್ಯಾಮಿಲಿ ಅಂತ ಹೇಳ್ತಿದ್ರು. ಅವರೇ ಆರ್ಟ್ ಅನ್ನ ಮಾಡ್ತಿದ್ರು. ಅವ್ರ ಜೊತೆಗೆ ಪಳಗಿ ಒಂದಿಷ್ಟು ಜನ ಕಲ್ತರು. ಉಡುಪಿಯ ಜನಾರ್ದನ್ ಹಾವಾಂಜಿ ಅಂತ ಅವ್ರು ಮಾಡ್ತಾ ಇದ್ದಾರೆ. ಗೋವಾದಲ್ಲಿ ಸಾಗರ್ ನಾಯ್ಕ್ ಮೂಳೆ ಅಂತ ಹೇಳಿ ಕಾವ್ಯ ಆರ್ಟ್ ಅನ್ನು ಇಟ್ಕೊಂಡು ಹೊರಟಿದ್ದಾರೆ. ಮೊನ್ನೆ ರಾಷ್ಟ್ರಪತಿ ಭವನದಲ್ಲಿ ಈ ಆರ್ಟ್ ಅನ್ನೆಲ್ಲ ಮಾಡಿದ್ದಾರೆ. ಅವರು ಬೆರಳೆಣಿಕೆಷ್ಟು ಜನ ಈ ಆರ್ಟ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ ಮತ್ತೆ ಉಳಿಸ್ತಾ ಇದ್ದಾರೆ. ಉಡುಪಿಯಲ್ಲಿ ಒಂದಿಷ್ಟು ಜನ ಕಲಾವಿದರಿದ್ದಾರೆ. ಅಮೀನ್ ಅಂತಿದ್ದಾರೆ, ಪ್ರಶಾಂತ್ ಅಂತಿದ್ದಾರೆ. ಒರಿಜಿನಲ್ ಕಾವಿನೂ ಮಾಡ್ತಾರೆ, ಜೊತೆಗೆ ಪೇಂಟ್ ಅಲ್ಲಿ ಮಾಡಿ ಜನರ ಅಪೇಕ್ಷೆ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿ ಈ ಕಾವ್ಯ ಆರ್ಟ್ ಅನ್ನ ಉಳಿಸ್ತಾ ಇದ್ದೇವೆ. ಕೊಟ್ಪಾ ಕಾಯ್ದೆಯಡಿ ಕಳೆದ 1 ವರ್ಷದಲ್ಲಿ 2,98,400 ರೂಪಾಯಿ ದಂಡ ಆಕರಿಸಲಾಗಿದೆ ಎಂದು ಮೈಸೂರು ಜಿಲ್ಲಾಧಿಕಾರಿ ಜಿ. ಲಕ್ಷ್ಮೀಕಾಂತ್ ರೆಡ್ಡಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅವರು ಆರೋಗ್ಯ ಮಿಷನ್ ಯೋಜನೆ ಪ್ರಗತಿ ಪರಿಶೀಲಿಸಿದರು. ರಾಷ್ಟ್ರೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮ ಯೋಜನೆ ಅಡಿ ಮಕ್ಕಳ ಆರೋಗ್ಯ ಪರೀಕ್ಷೆ ಕೈಗೊಂಡು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಹೆಗ್ಗಡದೇವನಕೋಟೆ ತಾಲೂಕಿನ ಮಕ್ಕಳ ಬಗ್ಗೆ ತೀವ್ರ ನಿಗಾ ವಹಿಸುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಟಿ. ಶ್ಯಾಮ್ ಭಟ್ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಹಿಂದುಳಿದ ವರ್ಗಗಳ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ವಸತಿ ಗೃಹದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಬೆಂಗಳೂರಿನ ರಾಜ್ಯ ದೂರಸಂವೇದಿ ಆನ್ವಯಿಕ ಕೇಂದ್ರ ಇಂದು ಮತ್ತು ನಾಳೆ ರಾಜ್ಯ ಮಟ್ಟದ ವಿಶೇಷ ಪ್ರದರ್ಶನ ಹಾಗೂ ವಿದ್ಯಾರ್ಥಿಗಳ ಆವಿಷ್ಕಾರ ಮಾದರಿ ಸ್ಪರ್ಧೆಯನ್ನು ಬೆಂಗಳೂರಿನ ದೊಡ್ಡಬೆಟ್ಟಹಳ್ಳಿಯ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಮಾರ್ಗದ ದೂರಸಂವೇದಿ ಭವನದಲ್ಲಿ ಆಯೋಜಿಸಿದೆ. ಕ್ರೀಡಾ ಇಲಾಖೆ 22 ದಿನಗಳ ಕಾಲ ಬಳ್ಳಾರಿಯಲ್ಲಿ ಆಯೋಜಿಸಿದ್ದ ಅಥ್ಲೆಟಿಕ್ಸ್ ಉಚಿತ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡ 92 ಕ್ರೀಡಾ ಪ್ರತಿಭೆಗಳನ್ನು ಅಂತಿಮವಾಗಿ ಆಯ್ಕೆ ಮಾಡಲಾಗಿದೆ. ನಾಳೆ ಏಪ್ರಿಲ್ 30ರಿಂದ ಮೇ 13ರವರೆಗೆ ದ್ವಿತೀಯ ಪಿಯುಸಿ 2ನೇ ವಾರ್ಷಿಕ ಪರೀಕ್ಷೆ ನಡೆಯಲಿದೆ.
ಹಾವೇರಿ ಜಿಲ್ಲೆಯಲ್ಲಿ ದ್ವಿತೀಯ ಪಿಯುಸಿ 2ನೇ ವಾರ್ಷಿಕ ಪರೀಕ್ಷೆಗೆ 6,230 ವಿದ್ಯಾರ್ಥಿಗಳು ಹೆಸರು ನೋಂದಾಯಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ನಿಮಿಷಕ್ಕೆ.